ಇವತ್ತು ಮೊದಲ ದಿನ. ಇವತ್ತಿನ ಪ್ರತಿಭಟನೆ ಹೇಗಿರುತ್ತೆ, ಎಲ್ಲಿರುತ್ತೆ, ಯಾರಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಖಂಡಿತ ರಂಜಿತ್, ಇವತ್ತಿನಿಂದ ಸುಮಾರು 10 ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆಗುತ್ತೆ. ಹಾಗಾಗಿ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅಂದ್ರೆ ಅದೊಂದು ಪ್ರತಿಭಟನೆ ಅಧಿವೇಶನ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಇರುವಂತದ್ದು, ಜೊತೆಗೆ ಆರೋಪಗಳು ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಮೊದಲನೇ ದಿನ ಒಂದು ಪ್ರತಿಭಟನೆ ಇರುವಂತದ್ದು, ಒಂದೇ ಒಂದು ಪ್ರತಿಭಟನೆ, ಅದು ಕೂಡ ಬೆಳಗಾವಿ ತಾಲೂಕಿನ ಅಲ್ಲರ್ವಾಡ್ ಬಳಿ ಇರುವಂತ ಟೆಂಟ್ ಅನ್ನು ನಿರ್ಮಿಸಿದ್ರೆ ಆ ಒಂದು ಸ್ಥಳದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಅದು ಬಗರ್ಹುಕುಂ ಅಲ್ಲಿ ಸ್ಥಳೀಯರಿಗೆ ಜಮೀನನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರಸೀಕೆರೆ ರೈತ ಸಂಘದಿಂದ ಒಂದು ಪ್ರತಿಭಟನೆ ಕೂಡ ಆಗುತ್ತೆ. ಇದಾದ ನಂತರ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ವಿರುದ್ಧವಾಗಿ ಪ್ರತಿರೋಧವಾಗಿ ಮಹಾಮೇಳವ ಮಾಡೋದಕ್ಕೆ ಎಂಎಸ್ ನ ಪುಂಡರು ಈಗ ತಯಾರಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನು ಈವರೆಗೂ ಬೆಳಗಾವಿಯ ಜಿಲ್ಲಾಡಳಿತ ಕೊಟ್ಟಿಲ್ಲ. ಹಾಗಾಗಿ ನಾವು ಈ ಒಂದು ಜಿಲ್ಲಾಡಳಿತದ ವಿರುದ್ಧ ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟರೆ, ಮತ್ತೊಂದು ಕಡೆ ಪ್ರತಿಭಟನೆಗೆ ಅವಕಾಶವನ್ನು ಕೊಟ್ಟಿದ್ದೆ ಆದ್ರೆ ಪ್ರತಿಭಟನಾ ನಡೆಯುವಂತ ಸ್ಥಳಕ್ಕೆ ನಾವು ನುಗ್ಗಿ ಅಲ್ಲಿ ಹೋಗ್ತೇವೆ ಅನ್ನೋ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಈವರೆಗೂ ಎಂಎಸ್ನಿಗೆ ಈ ಅನುಮತಿಯನ್ನು ಕೊಟ್ಟಿಲ್ಲ ಮತ್ತು ಎಂಎಸ್ ಹೊರತುಪಡಿಸಿ ಬೆಳಗಾವಿಯ ಅಧಿವೇಶನದಲ್ಲಿ ಇವತ್ತು ಒಂದು ಪ್ರತಿಭಟನೆ ಇರುವಂತದ್ದು, ಜೊತೆಗೆ ಭದ್ರತೆಗೆ ಸುಮಾರು 6,000 ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಸುವರ್ಣಸೌಧದ ಸುತ್ತಮುತ್ತ ಸುಮಾರು 3 ಕಿಲೋಮೀಟರ್ ವರೆಗೆ ನಿಷೇಧಾಜ್ಞೆ ಜಾರಿ ಮಾಡಿರುವಂತದ್ದು. ಇಂದಿನಿಂದ ಸುಮಾರು 10 ದಿನಗಳ ಕಾಲ ನಡೆಯುವಂತಹ ಅಧಿವೇಶನಕ್ಕೆ ಬೆಳಗಾವಿಯ ಅಧಿವೇಶನಕ್ಕೆ ಇಡೀ ಸರ್ಕಾರವೇ ಬೆಳಗಾವಿಯ ಶಿಫ್ಟ್ ಆಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು. ಇವತ್ತು ಮೊದಲ ದಿನ. ಇವತ್ತಿನ ಪ್ರತಿಭಟನೆ ಹೇಗಿರುತ್ತೆ, ಎಲ್ಲಿರುತ್ತೆ, ಯಾರಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಖಂಡಿತ ರಂಜಿತ್, ಇವತ್ತಿನಿಂದ ಸುಮಾರು 10 ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆಗುತ್ತೆ. ಹಾಗಾಗಿ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅಂದ್ರೆ ಅದೊಂದು ಪ್ರತಿಭಟನೆ ಅಧಿವೇಶನ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಇರುವಂತದ್ದು, ಜೊತೆಗೆ ಆರೋಪಗಳು ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಮೊದಲನೇ ದಿನ ಒಂದು ಪ್ರತಿಭಟನೆ ಇರುವಂತದ್ದು, ಒಂದೇ ಒಂದು ಪ್ರತಿಭಟನೆ, ಅದು ಕೂಡ ಬೆಳಗಾವಿ ತಾಲೂಕಿನ ಅಲ್ಲರ್ವಾಡ್ ಬಳಿ ಇರುವಂತ ಟೆಂಟ್ ಅನ್ನು ನಿರ್ಮಿಸಿದ್ರೆ ಆ ಒಂದು ಸ್ಥಳದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಅದು ಬಗರ್ಹುಕುಂ ಅಲ್ಲಿ ಸ್ಥಳೀಯರಿಗೆ ಜಮೀನನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರಸೀಕೆರೆ ರೈತ ಸಂಘದಿಂದ ಒಂದು ಪ್ರತಿಭಟನೆ ಕೂಡ ಆಗುತ್ತೆ. ಇದಾದ ನಂತರ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ವಿರುದ್ಧವಾಗಿ ಪ್ರತಿರೋಧವಾಗಿ ಮಹಾಮೇಳವ ಮಾಡೋದಕ್ಕೆ ಎಂಎಸ್ ನ ಪುಂಡರು ಈಗ ತಯಾರಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನು ಈವರೆಗೂ ಬೆಳಗಾವಿಯ ಜಿಲ್ಲಾಡಳಿತ ಕೊಟ್ಟಿಲ್ಲ. ಹಾಗಾಗಿ ನಾವು ಈ ಒಂದು ಜಿಲ್ಲಾಡಳಿತದ ವಿರುದ್ಧ ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟರೆ, ಮತ್ತೊಂದು ಕಡೆ ಪ್ರತಿಭಟನೆಗೆ ಅವಕಾಶವನ್ನು ಕೊಟ್ಟಿದ್ದೆ ಆದ್ರೆ ಪ್ರತಿಭಟನಾ ನಡೆಯುವಂತ ಸ್ಥಳಕ್ಕೆ ನಾವು ನುಗ್ಗಿ ಅಲ್ಲಿ ಹೋಗ್ತೇವೆ ಅನ್ನೋ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಈವರೆಗೂ ಎಂಎಸ್ನಿಗೆ ಈ ಅನುಮತಿಯನ್ನು ಕೊಟ್ಟಿಲ್ಲ ಮತ್ತು ಎಂಎಸ್ ಹೊರತುಪಡಿಸಿ ಬೆಳಗಾವಿಯ ಅಧಿವೇಶನದಲ್ಲಿ ಇವತ್ತು ಒಂದು ಪ್ರತಿಭಟನೆ ಇರುವಂತದ್ದು, ಜೊತೆಗೆ ಭದ್ರತೆಗೆ ಸುಮಾರು 6,000 ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಸುವರ್ಣಸೌಧದ ಸುತ್ತಮುತ್ತ ಸುಮಾರು 3 ಕಿಲೋಮೀಟರ್ ವರೆಗೆ ನಿಷೇಧಾಜ್ಞೆ ಜಾರಿ ಮಾಡಿರುವಂತದ್ದು. ಇಂದಿನಿಂದ ಸುಮಾರು 10 ದಿನಗಳ ಕಾಲ ನಡೆಯುವಂತಹ ಅಧಿವೇಶನಕ್ಕೆ ಬೆಳಗಾವಿಯ ಅಧಿವೇಶನಕ್ಕೆ ಇಡೀ ಸರ್ಕಾರವೇ ಬೆಳಗಾವಿಯ ಶಿಫ್ಟ್ ಆಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು. ಇವತ್ತು ಮೊದಲ ದಿನ. ಇವತ್ತಿನ ಪ್ರತಿಭಟನೆ ಹೇಗಿರುತ್ತೆ, ಎಲ್ಲಿರುತ್ತೆ, ಯಾರಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಖಂಡಿತ ರಂಜಿತ್, ಇವತ್ತಿನಿಂದ ಸುಮಾರು 10 ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆಗುತ್ತೆ. ಹಾಗಾಗಿ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅಂದ್ರೆ ಅದೊಂದು ಪ್ರತಿಭಟನೆ ಅಧಿವೇಶನ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಇರುವಂತದ್ದು, ಜೊತೆಗೆ ಆರೋಪಗಳು ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಮೊದಲನೇ ದಿನ ಒಂದು ಪ್ರತಿಭಟನೆ ಇರುವಂತದ್ದು, ಒಂದೇ ಒಂದು ಪ್ರತಿಭಟನೆ, ಅದು ಕೂಡ ಬೆಳಗಾವಿ ತಾಲೂಕಿನ ಅಲ್ಲರ್ವಾಡ್ ಬಳಿ ಇರುವಂತ ಟೆಂಟ್ ಅನ್ನು ನಿರ್ಮಿಸಿದ್ರೆ ಆ ಒಂದು ಸ್ಥಳದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಅದು ಬಗರ್ಹುಕುಂ ಅಲ್ಲಿ
ಸ್ಥಳೀಯರಿಗೆ ಜಮೀನನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರಸೀಕೆರೆ ರೈತ ಸಂಘದಿಂದ ಒಂದು ಪ್ರತಿಭಟನೆ ಕೂಡ ಆಗುತ್ತೆ. ಇದಾದ ನಂತರ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ವಿರುದ್ಧವಾಗಿ ಪ್ರತಿರೋಧವಾಗಿ ಮಹಾಮೇಳಾವ ಮಾಡೋದಕ್ಕೆ ಎಂಎಸ್ ನ ಪುಂಡರು ಈಗ ತಯಾರಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನು ಈವರೆಗೂ ಬೆಳಗಾವಿಯ ಜಿಲ್ಲಾಡಳಿತ ಕೊಟ್ಟಿಲ್ಲ. ಹಾಗಾಗಿ ನಾವು ಈ ಒಂದು ಜಿಲ್ಲಾಡಳಿತದ ವಿರುದ್ಧ ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟರೆ, ಮತ್ತೊಂದು ಕಡೆ ಪ್ರತಿಭಟನೆಗೆ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ಪ್ರತಿಭಟನಾ ನಡೆಯುವಂತ ಸ್ಥಳಕ್ಕೆ ನಾವು ನುಗ್ಗಿ ಅಲ್ಲಿ ಹೋಗ್ತೇವೆ ಅನ್ನೋ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಈವರೆಗೂ ಎಂಎಸ್ನಿಗೆ ಈ ಅನುಮತಿಯನ್ನು ಕೊಟ್ಟಿಲ್ಲ ಮತ್ತು ಎಂಎಸ್ ಹೊರತುಪಡಿಸಿ ಬೆಳಗಾವಿಯ ಅಧಿವೇಶನದಲ್ಲಿ ಇವತ್ತು ಒಂದು ಪ್ರತಿಭಟನೆ ಇರುವಂತದ್ದು. ಜೊತೆಗೆ ಭದ್ರತೆಗೆ ಸುಮಾರು 6,000 ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಸುವರ್ಣಸೌಧದ ಸುತ್ತಮುತ್ತ ಸುಮಾರು 3 ಕಿಲೋಮೀಟರ್ ವರೆಗೆ ನಿಷೇಧಾಜ್ಞೆ ಜಾರಿ ಮಾಡಿರುವಂತದ್ದು. ಇಂದಿನಿಂದ ಸುಮಾರು 10 ದಿನಗಳ ಕಾಲ ನಡೆಯುವಂತಹ ಅಧಿವೇಶನಕ್ಕೆ ಬೆಳಗಾವಿಯ ಅಧಿವೇಶನಕ್ಕೆ ಇಡೀ ಸರ್ಕಾರವೇ ಬೆಳಗಾವಿಯ ಶಿಫ್ಟ್ ಆಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು. ಇವತ್ತು ಮೊದಲ ದಿನ, ಇವತ್ತಿನ ಪ್ರತಿಭಟನೆ ಹೇಗಿರುತ್ತೆ, ಎಲ್ಲಿರುತ್ತೆ, ಯಾರಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಖಂಡಿತ ರಂಜಿತ್, ಇವತ್ತಿನಿಂದ ಸುಮಾರು 10 ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆಗುತ್ತೆ. ಹಾಗಾಗಿ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅಂದ್ರೆ ಅದೊಂದು ಪ್ರತಿಭಟನೆ ಅಧಿವೇಶನ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಇರುವಂತದ್ದು, ಜೊತೆಗೆ ಆರೋಪಗಳು ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಮೊದಲನೇ ದಿನ ಒಂದು ಪ್ರತಿಭಟನೆ ಇರುವಂತದ್ದು, ಒಂದೇ ಒಂದು ಪ್ರತಿಭಟನೆ. ಅದು ಕೂಡ ಬೆಳಗಾವಿ ತಾಲೂಕಿನ ಅಲ್ಲರ್ವಾಡ್ ಬಳಿ ಇರುವಂತಹ ಟೆಂಟ್ ಅನ್ನು ನಿರ್ಮಿಸಿದ್ರೆ ಆ ಒಂದು ಸ್ಥಳದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಅದು ಬಗರ್ ಹುಕುಂ ಇರಬಹುದು. ಅಲ್ಲಿ ಸ್ಥಳೀಯರಿಗೆ ಜಮೀನನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರಸೀಕೆರೆ ರೈತ ಸಂಘದಿಂದ ಒಂದು ಪ್ರತಿಭಟನೆ ಕೂಡ ಆಗುತ್ತೆ. ಇದಾದ ನಂತರ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ವಿರುದ್ಧವಾಗಿ ಪ್ರತಿರೋಧವಾಗಿ ಮಹಾಮೇಳಾವ ಮಾಡೋದಕ್ಕೆ ಎಂಎಸ್ ನ ಪುಂಡರು ಈಗ ತಯಾರಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನು ಈವರೆಗೂ ಬೆಳಗಾವಿಯ ಜಿಲ್ಲಾಡಳಿತ ಕೊಟ್ಟಿಲ್ಲ. ಹಾಗಾಗಿ ನಾವು ಈ ಒಂದು ಜಿಲ್ಲಾಡಳಿತದ ವಿರುದ್ಧ ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟರೆ, ಮತ್ತೊಂದು ಕಡೆ ಪ್ರತಿಭಟನೆಗೆ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ಪ್ರತಿಭಟನಾ ನಡೆಯುವಂತ ಸ್ಥಳಕ್ಕೆ ನಾವು ನುಗ್ಗಿ ಅಲ್ಲಿ ಹೋಗ್ತೇವೆ ಅನ್ನೋ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಈವರೆಗೂ ಎಂಎಸ್ನಿಗೆ ಈ ಅನುಮತಿಯನ್ನು ಕೊಟ್ಟಿಲ್ಲ ಮತ್ತು ಎಂಎಸ್ ಹೊರತುಪಡಿಸಿ ಬೆಳಗಾವಿಯ ಅಧಿವೇಶನದಲ್ಲಿ ಇವತ್ತು ಒಂದು ಪ್ರತಿಭಟನೆ ಇರುವಂತದ್ದು. ಜೊತೆಗೆ ಭದ್ರತೆಗೆ ಸುಮಾರು 6,000 ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಸುವರ್ಣಸೌಧದ ಸುತ್ತಮುತ್ತ ಸುಮಾರು 3 ಕಿಲೋಮೀಟರ್ ವರೆಗೆ ನಿಷೇಧಾಜ್ಞೆ ಜಾರಿ ಮಾಡಿರುವಂತದ್ದು. ಇಂದಿನಿಂದ ಸುಮಾರು 10 ದಿನಗಳ ಕಾಲ ನಡೆಯುವಂತಹ ಅಧಿವೇಶನಕ್ಕೆ ಬೆಳಗಾವಿಯ ಅಧಿವೇಶನಕ್ಕೆ ಇಡೀ ಸರ್ಕಾರವೇ ಬೆಳಗಾವಿಯ ಶಿಫ್ಟ್ ಆಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್